ಕೇಳುಗರೆಲ್ಲರಿಗೂ ಶುಭೋದಯ. ಈ ದಿನ ನಾನು ಶಿವಪುರಾಣದ ರುದ್ರ ಸಂಹಿತೆಯ ಒಂದು ಕಥೆಯನ್ನ ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಂಧಕಾಸುರನ ಕತೆ. ಒಮ್ಮೆ ಶಿವ ಪಾರ್ವತಿಯರು ವಿಹಾರಕ್ಕೆ ಅಂತ ಮಂದರಾಚಲ ಗುಡ್ಡಕ್ಕೆ ಹೋದ್ರು. ಅವರಿಗೂ ಆಸೆಯಾಗಿ ಆಟಗಳನ್ನ ಆಡಿದ್ರು. ಆಟಗಳ ಮಧ್ಯೆ ಪಾರ್ವತಿ ತನ್ನ ಅಂಗೈಯಿಂದ ಶಿವನ ಕಣ್ಣುಗಳನ್ನ ಮುಚ್ಚಿ ಯಾರು ಹೇಳಿ ನೋಡೋಣ ಅಂದ್ಲು. ಅವಳು ಮುಚ್ಚಿದ್ದು ಶಿವನ ಕಣ್ಣುಗಳನ್ನಲ್ವೇ. ಇದ್ದಕ್ಕಿದ್ದಂತೆ 3 ಲೋಕಗಳ ಮೇಲೂ ಕತ್ತಲು ಕವಿಯಿತು. ಪಾರ್ವತಿಯ ಅಂಗೈಗಳು ಬೆವರಿದವು. ಆ ಬೆವರಿನಿಂದಲೇ ಒಬ್ಬ ಬಾಲಕ ಮೈ ತಳೆದ. ಅವನು ಕುರುಡನಾಗಿದ್ದುದರಿಂದ ಅವನನ್ನ ಅಂಧಕ ಎಂದು ಕರೆಯಲಾಯಿತು. ಪಾರ್ವತಿ ಮಗುವನ್ನ ತಾನೇ ಪೋಷಿಸುವೆ ಅಂದ್ಲು. ಆ ದಿನಗಳಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬ 2 ರಾಕ್ಷಸ ಸೋದರರು ಶಿವನನ್ನು ಕುರಿತು ಘೋರ ತಪಸ್ಸನ್ನ ಆಚರಿಸ್ತಾ ಇದ್ರು. ಈ ತಪಸ್ಸು ಶಿವನನ್ನು ಸಾಂತ್ವನಗೊಳಿಸಲು ಆಗಿತ್ತು. ಶಿವ ಪ್ರತ್ಯಕ್ಷನಾಗಿ, ನಿಮ್ಮ ಬಯಕೆ ಏನು ಹೇಳಿ ಈಡೇರಿಸುವೆ ಅಂದ. ಆಗ ಆ ರಾಕ್ಷಸರು, ನಮಗೆ ಒಬ್ಬ ಮಗ ಬೇಕು ಎಂದರು. ಆಗ ಶಿವ ಸಂತೋಷದಿಂದ ಅಂಧಕನನ್ನ ಅವರಿಗೆ ಒಪ್ಪಿಸಿದ. ಹಿರಣ್ಯಾಕ್ಷ ಮಗುವನ್ನ ಎತ್ತಿಕೊಂಡು ಹೋಗಿ ಸಾಕಿದ. ಅಂಧಕ ರಾಜಕುಮಾರನಾಗಿ ಬೆಳೆದ. ಹಿರಣ್ಯಾಕ್ಷ ತಾನು ಶಿವನ ಕೃಪೆಗೆ ಪಾತ್ರನಾದೆ ಎಂದು ಮೈ ಉಬ್ಬಿಸಿ ಭೂಮಿಯನ್ನೇ ಸಮುದ್ರದಲ್ಲಿ ಅಡಗಿಸಿಬಿಟ್ಟ. ಮಹಾವಿಷ್ಣು ವರಾಹಾವತಾರವನ್ನ ಎತ್ತಿ ಕಡಲಿನಿಂದ ಭೂಮಿಯನ್ನ ಮೇಲಕ್ಕೆ ತೆಗೆದುಕೊಂಡು ಬಂದ. ರೋಷಗೊಂಡ ಹಿರಣ್ಯಾಕ್ಷ ಮಹಾವಿಷ್ಣುವಿನ ಮೇಲೆ ಯುದ್ಧಕ್ಕೆ ಬಂದು ವಿಷ್ಣುವಿನಿಂದ ಹತನಾಗ್ತಾನೆ. ಹಿರಣ್ಯಾಕ್ಷನ ಸಾಮ್ರಾಜ್ಯದಲ್ಲಿ ಬೆಳೆದಿದ್ದ ಅಂಧಕಾಸುರ ತಾನೇ ಸಿಂಹಾಸನದಲ್ಲಿ ಕುಳಿತ. ಇವನೊಬ್ಬ ಕುರುಡ, ಇವನಿಂದ ಏನಾಗುತ್ತದೆ ಎಂದು ದೇವತೆಗಳು ಜೊತೆಗೆಡದೆ ಹರ್ಷಗೊಂಡರು. ಆದರೆ ಹಿರಣ್ಯಾಕ್ಷನ ಮಕ್ಕಳು ಅಂಧಕ ಸಿಂಹಾಸನವನ್ನ ಏರಿದ್ದನ್ನ ಇಷ್ಟಪಡಲಿಲ್ಲ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನೂ ಅವರಲ್ಲಿ ಒಬ್ಬ. ಈ ಅಂಧಕನೇನೂ ಹಿರಣ್ಯಾಕ್ಷನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ. ಇವನೇನಿದ್ದರೂ ಶಿವನ ವರ. ಇವನೊಬ್ಬ ಅಂಗವಿಕಲ, ಕಣ್ಣಿಲ್ಲದ ಇವನು ದೈಹಿಕವಾಗಿ ಸಮರ್ಥನಲ್ಲ. ಆದ್ದರಿಂದ ದೈತ್ಯ ಸಾಮ್ರಾಜ್ಯವನ್ನ ಆಳೋಕೆ ಸಾಧ್ಯನೇ ಎಂದು ಎಲ್ಲರೂ ವಾದಿಸಿ ಅಂಧಕಾಸುರನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಅಧಿಕಾರವನ್ನ ಕಿತ್ಕೊಳ್ತಾರೆ. ಅಂಧಕಾಸುರ ಸಿಟ್ಟಿಗೆದ್ದು ನ್ಯಾಯವನ್ನ ಬಯಸಿ ಹಾಗೂ ತನಗೆ ಮಾಡಿದ ಅನ್ಯಾಯವನ್ನ ಸರಿಪಡಿಸೋಕೆ ಕಾಡಿಗೆ ಹೋಗಿ ತಪಸ್ಸಿಗೆ ಕೂತ್ಕೋತಾನೆ. ಓಂ ನಮೋ ಬ್ರಹ್ಮದೇವಾಯ ಎಂದು ಬಹುಕಾಲ ಸ್ತುತಿಸ್ತಾ ತಪಸ್ಸನ್ನ ಮಾಡ್ತಾನೆ. ಬ್ರಹ್ಮ ಅಂಧಕಾಸುರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ಅಂಧಕ, ನಿನ್ನ ಸುದೀರ್ಘ ಕಾಲದ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕೋ ಕೇಳಿಕೋ ಅಂದ. ಶಿವ ಆತನಿಗೆ ಕಣ್ಣು ಅಂದ್ರೆ ದೃಷ್ಟಿ ನೀಡೋಕೆ ಮುಂದಾಗ್ತಾನೆ. ಅಂಧಕ ತಾನು ಆಯ್ಕೆ ಮಾಡಿದ ವಿಧದಲ್ಲೇ ತನಗೆ ಸಾವು ಬರುವಂತೆ ಅನುಗ್ರಹಿಸುವಂತ ವರನ ಬೇಡ್ಕೋತಾನೆ. ಆಗಲಿ ಅಂತ ಹೇಳಿದ ಬ್ರಹ್ಮನಿಗೆ ಅಂಧಕಾಸುರ, ಬ್ರಹ್ಮದೇವ, ನಾನು ಎಂದು ಎಲ್ಲರ ತಾಯಿ ಅನ್ನಿಸಿಕೊಂಡಿರುವಂತಹ ಸ್ತ್ರೀ ದೈವವನ್ನ ಕಾಮವಶನಾಗಿ ನೋಡ್ತೀನೋ ಆಗ್ಲೇ ನನಗೆ ಸಾವು ಬರಲಿ ಅಂತ ಕೇಳ್ಕೊಂಡ. ತಥಾಸ್ತು ಅಂತ ಹೇಳಿದ ಬ್ರಹ್ಮ. ಮಹಾಶಕ್ತನಾಗಿ ಅಂಧಕಾಸುರ ರಾಜ್ಯಕ್ಕೆ ಮರಳಿ ತನ್ನ ಸಿಂಹಾಸನನ ಪುನಃ ಪಡೆದುಕೊಂಡ. ಎಲ್ಲರೂ ಅವನ ಅಡಿಯಾಳುಗಳಾಗ್ತಾರೆ. ತನ್ನ ಯುವಶಕ್ತಿಯನ್ನ ಉಪಯೋಗಿಸೋಕೆ ಅಂಧಕಾಸುರ ಒಬ್ಬ ವ್ಯಭಿಚಾರಿಯಾಗಿ ತನ್ನ ಶೌರ್ಯದಿಂದ ಎಲ್ಲ ಸಾಮ್ರಾಜ್ಯಗಳನ್ನ ಗೆದ್ದು ಹಲವಾರು ಸುಂದರಿಯರೊಂದಿಗೆ ಸಂಪರ್ಕ ಬೆಳೆಸ್ತಾನೆ. ಒಮ್ಮೆ ಹಲವಾರು ಹೆಣ್ಣುಗಳೊಡನೆ ಸಂತೋಷವಾಗಿ ಇರೋಕೆ ಅಂತ ಮಂದರಾಚಲ ಗುಡ್ಡಕ್ಕೆ ಹೋಗಿದ್ದ. ಅಲ್ಲಿನ ಸುಂದರ ಪ್ರದೇಶಗಳಿಗೆ ಮನಸೋತು ಅರಮನೆಗಳನ್ನ ಕಟ್ಟಿಕೊಂಡು ಅಲ್ಲೇ ಇರತೊಡಗ್ತಾನೆ. ಒಂದು ದಿನ ಅವನ ಸಚಿವರುಗಳಲ್ಲಿ ಒಬ್ಬ ಆತನ ಬಳಿ ಬಂದು, ಪ್ರಭೋ, ಈ ಗುಡ್ಡದ ಮೇಲೆ ಒಬ್ಬ ತಪಸ್ವಿ ಇದ್ದಾನೆ. ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಅವನಲ್ಲಿ ಒಬ್ಬಳು ಜಗದೇಕ ಸುಂದರಿಯೇ ಇದ್ದಾಳೆ. ನಿಮ್ಮ ಬಳಿ ಇರೋ ಯಾವ ಹೆಣ್ಣು ಅವಳ ಸೌಂದರ್ಯಕ್ಕೆ ಸಾಟಿ ಇಲ್ಲ ಅಂತ ಹೇಳ್ದ. ಅಂಧಕಾಸುರ ಕೂಡಲೇ ಅವಳು ತನ್ನವಳಾಗಬೇಕು ಅಂತ ಒಬ್ಬ ದೂತನನ್ನ ತಪಸ್ವಿಯ ಹತ್ತಿರ ಕಳಿಸ್ತಾನೆ. ಆ ಹೆಂಗಸನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ದೂತ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಆ ತಪಸ್ವಿ ಅವನನ್ನ ತಿರುಗಿ ಕೂಡ ನೋಡ್ಲಿಲ್ಲ. ಆ ತಪಸ್ವಿ ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಮಹಾಶಿವನೇ ಆಗಿದ್ದ. ಇನ್ನು ಆ ಹೆಂಗಸು ಜಗದೇಕ ಸುಂದರಿ ಪಾರ್ವತಿ ಆಗಿರ್ತಾಳೆ.
ಈ ದೂತ ಬರಿಗೈಯಲ್ಲಿ ಬಂದದ್ದು ನೋಡಿ ಕೋಪಗೊಂಡ ಅಂಧಕಾಸುರ ಮದ್ಯಪಾನ ಮಾಡಿ ತನ್ನ ಜನರನ್ನ ಮೂರ್ಖ ತಪಸ್ವಿಯನ್ನ ಖಂಡಿಸಿ ಅವನ ಹೆಂಗಸನ್ನ ಎಳ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ದ. ಆ ಜನರೆಲ್ಲ ಗುಡ್ಡಕ್ಕೆ ಭಾರಿ ಶಬ್ದವನ್ನೇ ಮಾಡಿಕೊಂಡು ಹೋಗ್ತಾರೆ. ಧ್ಯಾನ ಭಂಗವಾದದ್ದು ನೋಡಿ ಶಿವ ತನ್ನ ಗಣಗಳನ್ನ ಕರೀತಾನೆ. ಶಿವಗಣಗಳು ದೈತ್ಯ ಕೂಟವನ್ನ ಎದುರಿಸಿ ದೊಡ್ಡ ಯುದ್ಧವನ್ನೇ ಮಾಡ್ತಾರೆ. ದೈತ್ಯರೆಲ್ಲ ಸತ್ತು ಬೀಳ್ತಾರೆ. ಆಗ ಅಂಧಕಾಸುರ ಯುದ್ಧಕ್ಕೆ ಬಂದ. ಶಿವ ತನ್ನ ತ್ರಿಶೂಲದಿಂದ ದೈತ್ಯನ ಮುಂಡವನ್ನ ಕಡಿದು ಅದು ಗಾಳಿಯಲ್ಲಿ ಹಾರಾಡುವಂತೆ ಮಾಡ್ದ. ತ್ರಿಶೂಲವನ್ನ ನೆಲದಲ್ಲಿರಿಸಿ ಅದರ ಮೇಲೆ ಅಂಧಕಾಸುರ ಇರುವಂತೆ ಮಾಡಿ ಅತ್ತ ಸತ್ತಂತೆ ಇಲ್ಲ ಇತ್ತ ಬದುಕಿದ ಹಾಗೂ ಇಲ್ಲ ಅನ್ನೋಂತೆ ಮಾಡಿದಾಗ ಅಂಧಕಾಸುರ ಶಿವನನ್ನ ತಾನು ಹಾಗೆ ಎಷ್ಟು ಹೊತ್ತು ಇರಲು ಸಾಧ್ಯ ಎಂದು ಸಾಯಿಸೋಕೆ ಕೋರ್ಕೊಳ್ತಾನೆ. ಬ್ರಹ್ಮನಿದ್ದ ವರದಂತೆ ಅಂಧಕನನ್ನ ಸಾಯಿಸಿ ಶಿವ ಅವನನ್ನು ತನ್ನ ಗಣಗಳ ಕೂಟಕ್ಕೆ ಒಡೆಯನಾಗಿರೋ ಹಾಗೆ ಮಾಡಿದ. ಇದು ಅಂಧಕಾಸುರನ ಕಥೆಯಾಗಿತ್ತು.